ಒಟ್ಟಾರೆ ಹೇಳೋದು ಬಡತನದಿಂದ ಹುಟ್ಟಿದ್ರೂ ಕೂಡ ಅದನ್ನು ಯಾವ ರೀತಿ ನಾವು ಬಡತನದಲ್ಲೇ ಇದ್ದೀವಿ ಅಂತ ತೋರಿಸದೆ ಶ್ರೀಮಂತರಾಗಿ ಯಾವ ರೀತಿ ಲೈಫ್ ಸ್ಟೈಲನ್ನು ಲೀಡ್ ಮಾಡಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವಂತ ಹೇಳ್ಬೋದು ಸರ್. ನಾನು ಇವತ್ತು ನನಗೆ ಏನಿದೆ ಆ ಬ್ಯಾಲೆನ್ಸ್ ಶೀಟ್ ಕೊಟ್ಟ ಮೇಲೆ ಅವರು ಈ ಗಾಡಿನ ನನಗೆ ಡೆಲಿವರಿ ಕೊಟ್ಟರು. ಆವಾಗ ನನ್ನ ಬ್ಯಾಲೆನ್ಸ್ ಶೀಟ್ ನೋಡಿ ಅವ್ರು ಶಾಕ್ ಆಗಿಬಿಟ್ರು. ನನ್ನ ವಯಸ್ಸು ನೋಡಿ ಬ್ಯಾಲೆನ್ಸ್ ಶೀಟ್ ನೋಡಿ ಶಾಕ್ ಆಗಿಬಿಟ್ಟು ನಾನು 40 ವರ್ಷದಲ್ಲಿ ಅಷ್ಟು ಸಂಪಾದನೆ ಮಾಡಿಲ್ಲ, ಬಾಬು ಅವರೇ ಇಷ್ಟು ದುಡ್ಡು ಹೆಂಗೆ ಸಂಪಾದನೆ ಮಾಡಿದ್ದೀರಾ ಅಂತ ಅವ್ರು ಕೇಳಿದ್ದಕ್ಕೆ ನಾನು ಅವ್ರಿಗೆ ಹೇಳಿದೆ, ಏನು ಹೇಳಿದೆ, ಕಷ್ಟದಿಂದ ಸಂಪಾದನೆ ಮಾಡಿದ್ರೆ, ಕಷ್ಟಪಟ್ಟರೆ ನಾನು ಈ ಕೆಲಸ ಮಾಡಬೇಕು ಅಂತ ಒಂದು ಜಿದ್ದಿಟ್ಕೊಂಡು ಮಾಡಿದ್ರೆ ಎಲ್ಲ ಸಾಧ್ಯ ಇದೆ. ನಾನು 18 ಗಂಟೆ 20 ಗಂಟೆ ನಾನು ದುಡ್ದಿದ್ದೀನಿ. ಸ್ಕ್ರ್ಯಾಪ್ ಬಿಸ್ನೆಸ್ ಮಾಡ್ತಾಯಿದ್ದೆ. ಸ್ಕ್ರ್ಯಾಪಿಂದ ಆಮೇಲೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬಂದೆ ಅಂದರೆ ಇಂಡಿಯಾದಲ್ಲಿ ಎಷ್ಟು ಹೈಕೋರ್ಟ್ ಇದೆ ಅಷ್ಟು ಹೈಕೋರ್ಟಿಂದನೂ ನಾನು ಲಿಕ್ವಿಡೇಷನಲ್ಲಿ ಬಂದು ಪ್ರಾಪರ್ಟಿ ಕಂಪನಿ ಮುಚ್ಚೋಗುತ್ತಲ್ಲ, ಈ ಜಾವಾ ಫ್ಯಾಕ್ಟ್ರಿ ಉದಾಹರಣೆಗೆ AP ಸ್ಕೂಟರ್, ಜಾವಾ ಮೋಟರ್ ಸೈಕಲ್, AP ಸ್ಕೂಟರ್, ಸ್ಟ್ಯಾಂಡರ್ಡ್ ಮೋಟರ್ಸ್ ಚೆನ್ನೈದಲ್ಲಿ, ಸ್ಟ್ಯಾಂಡರ್ಡ್ ಮೋಟರ್ಸ್ ಯಾವುದೋ ಅದು ಆಂಬುಲೆನ್ಸ್ ಎಲ್ಲ ಬರ್ತಾಯಿತ್ತಲ್ಲ, ಆ ಸ್ಟ್ಯಾಂಡರ್ಡ್ ಮೋಟರ್ಸ್ 2000 ಕಾರ್ ಅಂತ ಬರ್ತಾಯಿತ್ತು, ಅದು ಆ ಕಂಪ್ನಿಯೆಲ್ಲ ನಾನು ಲಿಕ್ವಿಡೇಷನಲ್ಲಿ ಪರ್ಚೇಸ್ ಮಾಡಿದೆ. ಆವಾಗ ನನಗೆ ದೇವ್ರಂತ ಒಂದು ದಿ ಅಫಿಷಿಯಲ್ ಲಿಕ್ವಿಡೇಟರ್ ಹೈಕೋರ್ಟ್ ಆಫ್ ಕರ್ನಾಟಕ ರಾಮರಾವ್ ಅಂತ ಅವರು ಪಾಪ ನನಗೆ ಈ ದಾರಿ ತೋರಿಸ್ಕೊಟ್ರು. ಅದರಲ್ಲಿ ನಮ್ಮ DK ಶಿವಕುಮಾರ್ ಸಾಹೇಬರು ನನಗೆ ಕೈ ಹಿಡಿದ್ರು. ಆವಾಗನೂ ನಮ್ಮ ಹತ್ರ ಏನಿರಲಿಲ್ಲ, ಯಾರು 100 ರೂಪಾಯಿ ನಂಬಿ ನನಗೆ ಕೊಡ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ನನಗೆ DK ಶಿವಕುಮಾರ್ ಸರ್ ಕೈ ಹಿಡಿದು ನನಗೆ ಅನ್ನ ಹಾಕೋ ದೇವರು ಆದಮೇಲೆ ಅವ್ರಿಗೆ DK ಶಿವಕುಮಾರ್ ಸಾಹೇಬ್ರಿಗೆ ನಾನು ಇವತ್ತು ಏನಿದ್ದೀನಿ ಅವರಿಂದನೇ ಇದ್ದೀನಿ. ಅವ್ರು ಹಾಕಿದ್ದು ಭಿಕ್ಷೆ ಅದು. ಇವತ್ತು ನಾನು ಒಂದು ಸಮಾಜದಲ್ಲಿ ಒಂದು 7,000 ಕೋಟಿ ಡಿಕ್ಲೇರ್ ಮಾಡಿ ಒಂದು ಸಮಾಜದಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಯಾರಂದರೆ ನಮ್ಮ DK ಶಿವಕುಮಾರ್ ಸಾಹೇಬ್. ನನಗೆ ರೂಟ್ ಇದು ಬಿಸ್ನೆಸ್ ತೋರಿಸ್ಕೊಟ್ಟಿದ್ದು ರಾಮರಾವ್ ಅಂತ ದಿ ಅಫಿಷಿಯಲ್ ಲಿಕ್ವಿಡೇಟರ್ ಹೈಕೋರ್ಟ್ ಆಫ್ ಕರ್ನಾಟಕ. ಹೈಕೋರ್ಟ್ ಕೆಳಗೆ ಅವ್ರು ಕೆಲಸ ಮಾಡ್ತಾರೆ. ಅವ್ರು ಡಿಸ್ಟ್ರಿಕ್ಟ್ ಜಡ್ಜ್ ಆಗಿರ್ತಾರೆ. ಹೈಕೋರ್ಟ್ ಕೆಳಗೆ ಅವ್ರು ಮಾಡ್ತಾರೆ. ನಾನು ಲೀಗಲಾಗಿ ಅವ್ರಿಗೆ ಪಬ್ಲಿಕ್ ಆ್ಯಕ್ಷನ್ಲಿ ಹೈಯೆಸ್ಟ್ ರೇಟ್ ಕೊಟ್ಟು ಪರ್ಚೇಸ್ ಮಾಡ್ತೀನಿ. ಅದರಲ್ಲಿ ಆ ಬಿಸ್ನೆಸ್ ನನಗೆ ಸಕ್ಸಸ್ ಆಗುತ್ತೆ. ಒಂದು ಆಮೇಲೆ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ನಾನು ನಿಮಗೆ ನನ್ನ ಪೊಲಿಟಿಕಲಲ್ಲಿನೂ ನಾನು DK ಶಿವಕುಮಾರ್ ಸಾಹೇಬ್ರ ಹತ್ರ ನಾನು ಹೆಲ್ಪ್ ಕೇಳಲ್ಲ, ಬಿಸ್ನೆಸ್ಸಲ್ಲಿನೂ ನಾನು ಹೆಲ್ಪ್ ಕೇಳಲ್ಲ. ನನ್ನ ಬಿಸ್ನೆಸ್ ಅಂಥದ್ದು ಏನೂ ಇಲ್ಲ. ಪಬ್ಲಿಕ್ ಆ್ಯಕ್ಷನಲ್ಲಿ ಬರುತ್ತೆ, ಪಬ್ಲಿಕ್ ಆ್ಯಕ್ಷನ್ ಖರೀದಿ ಮಾಡಿಬಿಟ್ಟು ಅದನ್ನು ನಾನು ಲೇಔಟ್ ಹಾಕಿ ಮಾರ್ತೀನಿ. ಈಗ ಸ್ವಲ್ಪ ಪ್ರಾಪರ್ಟಿ JDಗಳು ಕೊಡ್ತೀನಿ, ಸ್ವಲ್ಪ ಪ್ರಾಪರ್ಟಿ ಮಾರ್ತೀನಿ. ಈ ಥರ ಮಾಡಿ ನಾನು ಮುಂದಕ್ಕೆ ಬಂದೆ. ಅದು ನಾನು ಲಾಸ್ಟ್ ಟೈಮು ನಿಮಗೆ ನಿಮ್ಮ TV ಮುಖಾಂತರ ಹೇಳಿದ್ದೀನಿ, 100 ರೂಪಾಯಿ 100 ರೂಪಾಯಿ ಸಂಪಾದನೆ ಮಾಡಬೇಕು ಅಂದರೆ ಭಾಳ ಕಷ್ಟ ಇದೆ. 1000 ರೂಪಾಯಿ ಕಷ್ಟಪಡಬೇಕಂದ್ರೆ ಡೈಲಿ ಬೆಳಗ್ಗಿಂದ 18 ಗಂಟೆ 10 ಗಂಟೆ ಕಷ್ಟಪಡಬೇಕು. ಇವತ್ತು ಭಾಳ ಕಷ್ಟ ಇದೆ, ಭಾಳ ತೊಂದರೆಗಳಿದೆ ಎಲ್ಲ. ನಾನು ಇವಾಗ ಚಿಕ್ಕಪೇಟೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆ ಎಲೆಕ್ಷನ್ ನಿಂತಾಗ ಎಲ್ಲ ಕಷ್ಟ ನೋಡಿದ್ದೀನಿ. ನಾನು ಬಡತನದಿಂದ ಚಿಕ್ಕ ವಯಸ್ಸಿಂದನೂ ಆ ಕಷ್ಟ, ಆ ಸ್ಲಮ್ಮಲ್ಲಿ ಹೆಂಗೆ ತಿಂತಾರೆ, ಅವ್ರು ಏನು ಕಷ್ಟಪಡ್ತಾ ಇದ್ದಾರೆ, ಅದು ಆ 500 ರೂಪಾಯಿ 400 ರೂಪಾಯಿ 500 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಹೋಗಿ ಆ ಮನೆಯಲ್ಲಿ ಅವ್ರಿಗೆ ಮಕ್ಕಳಿಗೆ ಸಾಕಬೇಕಂದ್ರೆ ಭಾಳ ತೊಂದರೆಗಳಿದೆ. ಅದು ಯಾರಿಗೂ ಗೊತ್ತಾಗಲ್ಲ. ಇವತ್ತು ಕೋಟಿವರೆಗೂ 100 ರೂಪಾಯಿ ಕಷ್ಟಪಡೋದು, 100 ರೂಪಾಯಿ ಸಂಪಾದನೆ ಮಾಡಬೇಕಂದ್ರೆ ಭಾಳ ಕಷ್ಟ ಇದೆ. 1000 ರೂಪಾಯಿ ಅಂದರೆ ಇನ್ನೂ ಕಷ್ಟ ಇದೆ.